ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಆಲ್ರೆಡಿ ನಾನು ಪಾರ್ಟ್ 1, 2, 3, 4, 5ವರೆಗೂ ಬಿಟ್ಟಿದ್ದೀನಿ. ಓಕೆ, ಸೊ ಪ್ರತಿಯೊಬ್ಬರು ನೋಡಿ ಬೆಂಬಲ ಮಾಡ್ತಾಯಿದ್ದೀರಾ. ಇನ್ನೂ ಹೀಗೆ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ರಿಯಲ್ ಸ್ಟೋರಿ ವಿತ್ ಯೋಗೇಶ್ ಚಾನಲ್ಗೆ ಮತ್ತೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ನಾವೀಗ ಎಪಿಸೋಡ್ 6ಕ್ಕೆ ಹೋಗೋಣ. ನನ್ನ ಗೆಳತಿ ಅಕ್ಕನಿಗೆ ಒಂದು ಒಳ್ಳೆಯ ಕೆಲಸ ಸಿಗುತ್ತೆ ಬೆಂಗಳೂರಿನಲ್ಲಿ, ಅದು MNC ಕಂಪ್ನಿಯಲ್ಲಿ. ನನ್ನ ಗೆಳತಿ ಡಿಗ್ರಿ ಮಾಡಲು ಹೋಗ್ತಾಳೆ. ಹೀಗೆ ಮುಂದೊಂದು ದಿನ ಅಕ್ಕ ಬೆಂಗಳೂರಿಗೆ ಹೊರಡ್ತಾರೆ. ಅಲ್ಲೇ ಒಂದು ಹುಡುಗಿರ ಹಾಸ್ಟೆಲ್ ಕೂಡ ನೋಡಿ ಸೇರ್ಕೋತಾರೆ. ಸ್ವಲ್ಪ ದಿನದ ಬಳಿಕ ನನ್ನ ಗೆಳತಿಯ ಅಪ್ಪ ಚಿತ್ರಿಸ್ಕೊಳ್ತಾ ಹೋಗ್ತಾರೆ. ಮತ್ತೆ ಗೆದ್ದೆ ಕೆಲಸಕ್ಕೆ ಹೋಗೋಕ್ಕೂ ಶುರು ಮಾಡ್ತಾರೆ. ಮನೆ ಬಿಟ್ಟ ಚಿಕ್ಕಪ್ಪ ಯಾಕೆ ಹೋದ್ರು ಅಂತ ಯಾರಿಗೂ ಗೊತ್ತಾಗಲೇ ಇಲ್ಲ. ಇದೇ ಸಂದರ್ಭದಲ್ಲಿ ಒಂದು ವಿಚಾರ ತಿಳಿದು ಬರುತ್ತೆ. ಇದೇ ಗೆಳತಿಯ ಚಿಕ್ಕಪ್ಪನ ಕೈಯಲ್ಲಿ ಯಾರಿಗೂ ಗೊತ್ತಿಲ್ಲದೆ ಸಹಿ ಮಾಡಿಸ್ಕೋತಾರೆ. ಗೆದ್ದೆ ಜಮೀನು ಎಲ್ಲ ತನ್ನ ಹೆಂಡತಿ ಹೆಸರಲ್ಲಿ ಮಾಡ್ಕೋತಾರೆ. ಈ ವಿಚಾರ ಗೊತ್ತಾದರೆ ಏನಾಗ್ಬೋದು ಎಂಬ ಭಯಕ್ಕೋ ಇಲ್ಲ ಬೇರೆ ವಿಷಯಕ್ಕೋ ಅವ್ರು ಮನೆ ಬಿಟ್ಟು ಹೋಗಿರ್ತಾರೆ. ಇದು ಗೊತ್ತಾದ ನನ್ನ ಗೆಳತಿಯ ಅಪ್ಪನಿಗೆ ಎಲ್ಲಿಲ್ಲದ ನೋವು, ಬೇಜಾರು, ಯಾರ ಹತ್ರನೂ ಹೇಳ್ಕೊಡೋಕ್ಕೆ ಆಗೋದಿಲ್ಲ. ಆಗ ನನ್ನ ಗೆಳತಿಯ ಅಮ್ಮ ಅವ್ರ ಅಪ್ಪನಿಗೆ ಹೇಳ್ತಾರೆ, ನಿನ್ನ ಮಗಳು ಹೇಳಿದ ಮಾತನ್ನು ಕೇಳಲೇ ಇಲ್ಲ. ಹೌದು, ಸಹಿ ಯಾವ ವಿಷಯಕ್ಕಾಗಿ ಮಾಡಿದ್ಯಾ ಅಂತ ಕೇಳ್ತಾರೆ. ನನ್ನ ಗೆಳತಿ ಅಪ್ಪ, ಹಾಗೇನಿಲ್ಲ, ಅವನು ಗೆದ್ದೆಗೆ ನೀರು ಬಿಡಿಸ್ತೀನಿ, ಪೈಪ್ ಹಾಕಿಸ್ತೀನಿ, ಗೌರ್ಮೆಂಟ್ದು ಅದಕ್ಕೆ ಇಬ್ಬರು ಸಹಿನೂ ಬೇಕು ಅಂತ, ಅದಕ್ಕೆ ಇಬ್ಬರದು ಸಹಿ ಬೇಕು ಅಂತ ಸಿಗ್ನೇಚರ್ ಹಾಸ್ಕೋತಾರೆ. ನಾನು ಹಾಕ್ತೀನಿ ಅಂತ ಹೇಳ್ತಾರೆ. ಅದರ ಅಪ್ಪ ಇನ್ನೊಂದು ಮಾತು ಹೇಳ್ತಾರೆ, ನಾನೆಲ್ಲೋ ಗೆದ್ದೆಗೆ ಅಂದ್ಕೊಂಡಿದ್ದೆ, ಹೀಗೆಲ್ಲ ಮಾಡ್ತಾನೆ ಅಂತ ನನಗೆ ಅರಿವೇ ಆಗಲಿಲ್ಲ ಅಂತ ಹೇಳ್ತಾರೆ. ಹೇಳ್ಕೊಂಡು ಅಪ್ಪ ಬೇಜಾರು ಮಾಡ್ಕೊಳ್ತಾರೆ. ನೋಡಿ ಸ್ನೇಹಿತರೆ, ಅಣ್ಣ ತಮ್ಮಂದಿರು ಬೆಳೀತಾ ಬೆಳೀತಾ ದಾಯಾದಿಗಳು ಎಂಬ ಮಾತು ಸತ್ಯ ಆಗ್ತಾ ಇದೆ ಅಂತ ಅನಿಸ್ತಿದೆ ಅಲ್ವಾ? ಹಾಗೆ ನಮ್ಮಲ್ಲೇ ಮೋಸ ಯಾಕೆ, ಇಲ್ಲಿ ಹಣ ಹೆಚ್ಚೈತೆ, ಇಲ್ಲಿ ರಕ್ತ ಸಂಬಂಧಕ್ಕೆ ಬೆಲೆನೇ ಇಲ್ವೇ, ನಂಬಿರುವ ಅಣ್ಣನೋ ತಮ್ಮನೋ ಅವನು ಬುದ್ಧಿವಂತನೋ ದಡ್ಡನೋ, ಆದರೆ ಮೋಸ ಮಾಡಬೇಡಿ. ಈ ಮೋಸದ ಹಣ ತುಂಬ ದಿನ ಬರೋದಿಲ್ಲ, ಅದಕ್ಕೆ ಸಾಕ್ಷಿ ಮುಂದೊಂದು ದಿನ ಇದ್ದೇ ಇರುತ್ತೆ. ಈ ಥರ ಮೋಸ ಮಾಡಿದ ಅಣ್ಣ ತಮ್ಮನ ಲೈಫ್ ಏನಿರುತ್ತೆ, ಪ್ರತೀಕ್ಷೆ ಏನು ಮಾಡ್ತಾನೆ, ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಸೈನಿಂಗ್ ಆಫ್. ನಾನು ನಿಮ್ಮ ಯೋಗೇಶ್. ರಿಯಲ್ ಸ್ಟೋರಿ ಬೈ ಯೋಗೇಶ್. ಧನ್ಯವಾದಗಳು.